ವೆಲ್ಕಮ್ ಬ್ಯಾಕ್. ಮತ್ತೆ ಶಾಲೆಗಳನ್ನ ಪುನರಾರಂಭ ಮಾಡೋ ಬಗ್ಗೆ, ಅದರ ಜೊತೆಗೆ ಈ ಬಾರಿ SSLC ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾಳೆ ಶಿಕ್ಷಣ ಸಚಿವರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯಲ್ಲಿ ಡಿಸಿಗಳಿರ್ತಾರೆ, ಶಿಕ್ಷಣ ತಜ್ಞರು ಕೂಡ ಇರ್ತಾರೆ, ಒಂದು ಡಿಸಿಷನ್ ಅನ್ನ ಬರ್ತಾರೆ. ಆದ್ರೆ ಈಗ ಮಕ್ಕಳನ್ನ ಶಾಲೆಗೆ ಪೋಷಕರು ಕಳುಹಿಸ್ತಾರಾ, ಶಾಲೆ ಆರಂಭದ ಬಗ್ಗೆ ಪೋಷಕರ ನಿಲುವೇನಾಗಿರುತ್ತೆ, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ. ಈಗ ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ, ನಾಗೇಶ್ ಅವ್ರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ನಾಗೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನ್ ಕೇಳಿ. ಹಾಗೆ ಲೋಕೇಶ್ ಅವರಿಗೂ ನಮಸ್ಕಾರ. ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಜ್ಜಂಪುರ ನಾಗೇಶ್ ಅಂತ ಹೇಳಿ. ಸರ್ಕಾರ ಈ ದಿನ ಏನ್ ಮಾಡಿದೆ ಅಂದ್ರೆ ಖಾಸಗಿ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆ ಅಂತ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಫಸ್ಟ್ ಅದು ಬಿಡಬೇಕು ಸರ್ಕಾರ. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಳಿಸ್ಲಿಕ್ಕೆ, ಮಕ್ಕಳುಗಳನ್ನ ಕಳಿಸ್ಲಿಕ್ಕೆ ಪೋಷಕರು ತುಂಬಾ ಮುಂದಾಗಿದ್ದಾರೆ. ಓಕೆ ಓಕೆ, ಲೋಕೇಶ್ ಅವ್ರು ಮಾತಾಡ್ತಾರೆ. ಈಗ ನಾಗೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಈಗ ಸರ್ಕಾರ ಆಕ್ಚುಲಿ ಕಾನೂನಾತ್ಮಕವಾಗಿ ಆ ಧೋರಣೆಯನ್ನ ತಗೊಳಂಗಿಲ್ಲ. ಸಾಕಷ್ಟು ಸಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೀವಿ. ಸರ್ಕಾರಿ ಮಕ್ಕಳು ಅಥವಾ ಖಾಸಗಿ ಮಕ್ಕಳು ಅನ್ನೋ ಒಂದು ತಾರತಮ್ಯತೆಯನ್ನ ನೀವು ಇದನ್ನ ಎಕ್ಸ್ಪ್ರೆಸ್ ಮಾಡೋ ಅಂತದ್ದಾಗ್ಲಿ, ಆ ಆರ್ಡರ್ಸ್ ಅನ್ನ ಮಾಡೋದಾಗ್ಲಿ ಮಾಡೋದ್ ಬೇಡ. ಯಾಕಂದ್ರೆ ಎಲ್ಲಾ ಮಕ್ಕಳುಗಳು ಕೂಡ ಒಂದೇ. ನೀವು ಎಲ್ಲಾ ಶಾಲೆಗಳಿಗೂ, ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ನೀವು ಎಂಟೈರ್ ಎಜುಕೇಶನ್ ಸೆಕ್ಟರ್ಗೆ ಕೂಡ ನೀವು ಶಿಕ್ಷಣ ಮಂತ್ರಿಗಳು ಅಂತ ಸಾಕಷ್ಟು ಬಾರಿ ಹೇಳಿದೀವಿ. ಈ ಮೊನ್ನೆ 3 ದಿವಸದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂತು. ಆ ವಿಚಾರವಾಗಿ ಈಗಾಗಲೇ ನಾವು ಶಿಕ್ಷಣ ಸಚಿವರಿಗೂ ಕೂಡ ತಿಳಿಸಿದೀವಿ. ಎಲ್ಲಾ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗೋ ತರ, ಎಲ್ಲಾ ಮಕ್ಕಳು ಶಾಲೆಗೆ ಬರೋ ತರ, ಅಂದ್ರೆ ರೆಗ್ಯುಲರ್ ಬರಕ್ ಆಗದಿದ್ರು ಪಾಳಿ ಪದ್ಧತಿಯಲ್ಲೋ ಅಥವಾ ಒಂದು ದಿನ ಬಿಟ್ಟು ಆಡ್ ಮತ್ತೆ ಬೆಸ ಮತ್ತೆ ಸರಿ ಸಂಖ್ಯೆ ವೇನಲ್ಲೋ, ಒಟ್ಟಾರೆ ಈ ಕೊರೋನಾ ಟೈಮ್ ನಲ್ಲೂ ಕೂಡ ಒಂದಿಷ್ಟು ದಿನ ಫಿಸಿಕಲ್ ಕ್ಲಾಸಸ್ ವಿದ್ಯಾಗಮ ರೂಪದಲ್ಲೋ ನಡೀಲಿ ಅನ್ನೋ ಮಾಹಿತಿಯನ್ನ, ಅಂದ್ರೆ ಆ ರಿಕ್ವೆಸ್ಟ್ ಅನ್ನ ನಾವು ಕೂಡ ಮಾಡಿದೀವಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ. ಸೊ ಹಾಗಾಗಿ ಶಾಲೆಗಳು ಬಹುಶಃ ನಾಳೆ ತೀರ್ಮಾನ ಆಗ್ಬಹುದು, ವಿದ್ಯಾಗಮ ಆಗ್ಬಹುದು, ಇಲ್ಲ ಪಾಳಿ ಪದ್ಧತಿ ಆಗ್ಬಹುದು, ಯಾವ್ದಾದ್ರು ಮೂಲಕ ಗ್ರಾಮೀಣ ಭಾಗದ ಮತ್ತೆ ಸಿಟಿಯಲ್ಲಿರುವಂತಹ ಚಿಕ್ಕ ಪುಟ್ಟ ಶಾಲೆಗಳು ಪ್ರಾರಂಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಶಾಲೆ ಪುನರಾರಂಭ ಆದ್ರೆ ಯಾವ ರೀತಿಯಾಗಿ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಪ್ರೊಫೆಸರ್ ಗಣೇಶ್ ಭಟ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗಣೇಶ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಸೊ ಒಟ್ಟಾರೆಯಾಗಿ ಈಗ ಮತ್ತೆ ಶಾಲೆಯನ್ನ ಪುನರಾರಂಭ ಮಾಡಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಕೂಡ ಸರ್ಕಾರ ಮಕ್ಕಳ ವಿದ್ಯಾಭ್ಯಾಸದ ಒಂದು ಬಗ್ಗೆ ಕೂಡ ಆಲೋಚನೆಯನ್ನ ಮಾಡಿ, ಅದರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕೂಡ ಆಲೋಚನೆ ಮಾಡಿ ಒಂದು ಡಿಸಿಷನ್ ಅನ್ನ ತಗೊಳ್ಬೇಕು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮುಂದಿನ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಈಗ ಸುಮಾರು 1.5 ವರ್ಷದಿಂದ ಮಕ್ಕಳು ಮನೆಯಲ್ಲೇ ಇದ್ದು ಅವರಿಗೆ ಭೌತಿಕವಾದ ಚಟುವಟಿಕೆಗಳು ಯಾವುದೂ ಇಲ್ಲ ಆಗಿದೆ. ನಿಜ. ನಿಮ್ಹಾನ್ಸ್ ಅವರ ತಜ್ಞರ ಪ್ರಕಾರ ಮತ್ತು ದೇವಿ ಪ್ರಸಾದ್ ಶೆಟ್ಟಿಯವರ ರಿಪೋರ್ಟಿನ ಪ್ರಕಾರ ಅನೇಕ ಮಕ್ಕಳು ಮತ್ತೆ ಪೋಷಕರು ಖಿನ್ನತೆಗೆ ಹೋಗುವುದಕ್ಕೆ ಪ್ರಾರಂಭ ಆಗಿದೆ. ನಿಜ. ಇದಕ್ಕೆ ಡಿಪ್ರೆಷನ್ ಅಂತ ಕರೀತಾರೆ. ಹೌದು. ಇದು ಬಹುಶಃ ಕರೋನಾಗಿಂತ ಘೋರವಾದಂತಹ ಕಾಯಿಲೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಹೌದು. ಮಕ್ಕಳು ಪೂರ್ತಿ ಕಲಿಬೇಕು ಪ್ರಮಾಣದಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬರೀ ಗಣಿತ ಅಥವಾ ವಿಜ್ಞಾನ, ಭಾಷೆ ಇದನ್ನ ಕಲಿಸ್ತಕ್ಕಂತಹದ್ದು ಮಾತ್ರ ಶಿಕ್ಷಣ ಅಲ್ಲ. 2020ನೇ ಇಸವಿಯ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಂತ ಹೇಳುತ್ತೆ ಅಂದ್ರೆ ಪಠ್ಯ ಚಟುವಟಿಕೆಗಳು ಮತ್ತೆ ಸಹಪಠ್ಯ ಚಟುವಟಿಕೆಗಳು ಒಟ್ಟಾಗಿ ನಡಿಬೇಕು ಅಂತ ಹೇಳುತ್ತೆ. ನಾವು ಈಗಾಗಲೇ 1 ವರ್ಷ ದಾಟಿ ಬಿಟ್ಟಿದ್ದೇವೆ ನೀತಿ ಹೊರಬಂದು. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡಿ, ತಜ್ಞರ ಸಮಿತಿಗಳನ್ನು ರಚನೆ ಮಾಡಿ ಯಾವ ರೀತಿಯಲ್ಲಿ ಶಿಕ್ಷಣ ನೀತಿಯನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ. ಈಗ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರಸ್ವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ, ನಿಮ್ ಪ್ರಶ್ನೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಈಗ ನನ್ ಮಗ SSLC ಪರೀಕ್ಷೆ ಬರೀಬೇಕು ಅಂತ ಇದ್ದಾನೆ ನೆಕ್ಸ್ಟ್ ದಿನ. ಓಕೆ. ಈಗ ಚೆನ್ನಾಗಿ ಓದಿರೋ ಮಕ್ಳಿಗೂ ಒಂದೇ ಪರ್ಸೆಂಟೇಜ್ ಕೊಡ್ತೀರಾ, ಓದಿಲ್ದವ್ರಿಗೂ ಒಂದೇ ಕೊಡ್ತೀರಾ ಅಂದ್ರೆ ಓದಿರೋ ಮಕ್ಳು ಭವಿಷ್ಯ ಏನಾಗ್ಬೇಕು?
ಅದ್ರ ಬಗ್ಗೆ ಆಲ್ರೆಡಿ ಅವಾಗಲೇ ಲೋಕೇಶ್ ತಾಳಿಕಟ್ಟೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದು ಈ ಬಾರಿ ಆ ಥರದ್ದೊಂದು ನಿರಾಸೆ ವಿದ್ಯಾರ್ಥಿಗಳಿಗೆ ಹಾಗೆ ಪೋಷಕರಿಗೆ ಹಾಗೆ ಆಗುತ್ತೆ. ಬಟ್ ಸಿಚುವೇಶನ್ ಈಗ ಈ ರೀತಿ ಇರೋ ಟೈಮಲ್ಲಿ ಎಕ್ಸಾಮೇ ಬೇಡ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ಅಂಥ ಡಿಫಿಕಲ್ಟ್ ಟೈಮಲ್ಲೂ ಕೂಡ ಸರ್ಕಾರ ಮಕ್ಕಳಿಗೆ ಎಕ್ಸಾಮ್ ಅನ್ನ ನಡೆಸ್ತಾ ಇದೆ ಅಂತ. ಸೊ ಗಣೇಶ್ ಭಟ್ ಸರ್ ಮಾತಾಡ್ಬೋದಾ ಇದ್ರ ಬಗ್ಗೆ? ನಾನು ಹೇಳ್ತೀನಿ ಇದಕ್ಕೆ. ಯಾರು ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದಿರ್ತಾನೆ ಅವನಿಗೆ ಈ ಪರೀಕ್ಷೆಯಿಂದ ಅನ್ಯಾಯ ಖಂಡಿತ ಆಗುದಿಲ್ಲ. ಕಾರಣ ಏನು ಅಂದ್ರೆ 120 ಅಂಕಗಳಿಗೆ ಉತ್ತರಗಳನ್ನ ಬರಿಬೇಕಾದ್ರೆ ಏನು ನಾವು 70% ಪಠ್ಯವಸ್ತುವನ್ನ ಕಡಿತಗೊಳಿಸಿ ಪರೀಕ್ಷೆಯ ಪತ್ರಿಕೆಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ, ಅದು ವಿದ್ಯಾರ್ಥಿಗಳು ಇಲ್ಲಿವರೆಗೂ ಏನ್ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಅವ್ರು ಓದ್ಕೊಂಡಿರ್ತಾರೆ. ಯಾರಿಗೆ ಇದು ಲಾಭ ಆಗತ್ತೆ ಅಂದ್ರೆ ಯಾವ ವಿದ್ಯಾರ್ಥಿಗಳು ಏನನ್ನೂ ಓದ್ಕೊಂಡಿಲ್ಲ, ಯಾವ ವಿದ್ಯಾರ್ಥಿಗಳು ನಾನು ಪಾಸ್ ಆದ್ರೆ ಸಾಕಪ್ಪ ಅಂತ ಅನ್ಕೊಂಡಿರ್ತಾರೆ ಅಂಥವರಿಗೆ ಪಾಸ್ ಆಗುವಂತ ಅವಕಾಶ ಇದೆ. ಆದ್ರೆ 100ಕ್ಕೆ 100 ಅಂಕ ತೆಗೆದುಕೊಳ್ಳುವ ವಿದ್ಯಾರ್ಥಿ ಯಾರಿದ್ದಾನೆ ಅವನ ಶ್ರಮಕ್ಕೆ ಯಾವ ರೀತಿ ತೊಂದರೆನೂ ಆಗುದಿಲ್ಲ. ಕಾರಣ ಏನಂದ್ರೆ ಈ 40 ಅಂಕಗಳು ಏನಿದೆ ಇದನ್ನ 100 ಅಂಕಗಳಿಗೆ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಒಂದು ಫಾರ್ಮುಲಾ ಮಾಡ್ತಾರೆ. CBSE ಯಲ್ಲೂ ಮಾಡ್ಕೊಂಡಿದ್ದಾರೆ, ICSE ಯಲ್ಲಿ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ರಾಜ್ಯದ ಬಗ್ಗೆ ಒಂದು ಹೆಮ್ಮೆಯನ್ನ ಏನಿಟ್ಕೊಳ್ಬೇಕು ಅಂದ್ರೆ CBSE ICSE ತರ ಪೂರ್ತಿ 10th ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ರದ್ದುಗೊಳಿಸಿಲ್ಲ. ನಾವು ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕಾಗ್ಲೇನೆ FA1, FA2, FA3 ಅಂತೆಲ್ಲ ನಮ್ಮ ಶಾಲೆಗಳಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಬೋರ್ಡ್ಗೆ ಕಳಿಸಿಕೊಟ್ಟಿದ್ದಾರೆ. ಆ 20 ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ತೆಗೆದುಕೊಂಡು ಯಾವ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದಿರ್ತಾನೆ ಅವನಿಗೆ ಒಳ್ಳೆ ಅಂಕ ಖಂಡಿತವಾಗಿ ಈ ಪರೀಕ್ಷೆಯಲ್ಲೂ ಕೂಡ ಬರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಲಾಭ ಯಾರಿಗಾಗತ್ತೆ ಅಂದ್ರೆ ಯಾರು ಏನನ್ನೋ ಸ್ವಲ್ಪನೋ ಓದ್ಕೊಂಡಿಲ್ಲ ಅಂಥವರಿಗೆ ಲಾಭ ಆಗತ್ತೆ, ಅವನು ಪಾಸ್ ಆಗ್ತಾನೆ. ಬಟ್ ಸರ್ ಈಗ ಏನಂದ್ರೆ ಈ ಬಾರಿ ಹೊಸ ಮಾದರಿಯಲ್ಲಿ ಪರೀಕ್ಷೆಯನ್ನ ನಡೆಸ್ತಾ ಇರುವಂತದ್ದು ಒಂದು. ಈಗ ನೀವು ಹೇಳಿದ್ರಿ 3 ಸಬ್ಜೆಕ್ಟ್ ಇಂದ 120 ಅಂಕ ಇರುತ್ತೆ ಅಂತ. ಅಂದ್ರೆ ಒಂದೊಂದು ಸಬ್ಜೆಕ್ಟ್ಗೆ 40 ಮಾರ್ಕ್ಸ್ಗೆ 2 ದಿನದಲ್ಲಿ ಎಕ್ಸಾಮ್ ಅನ್ನ ಮಾಡಿ ಮುಗಿಸ್ತಾರೆ. ಒಂದೇ ದಿನ ಮ್ಯಾಥ್ಸ್ ಎಕ್ಸಾಮ್ ಕೂಡ ಇರುತ್ತೆ, ಸೈನ್ಸು ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಆ 3 ವಿಷಯಗಳನ್ನ ಅದಷ್ಟು ಸಿಲೆಬಸ್ ಅನ್ನ ಮಗು ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಆಗ ಮಾನಸಿಕವಾಗಿ ಮೆಂಟಲಿ ಒಂದ್ ಸ್ವಲ್ಪ ಪ್ರೆಷರ್ ಅನ್ಸಲ್ವಾ ಮಕ್ಕಳಿಗೆ ಅಂತ? ಖಂಡಿತವಾಗಿ ಈಗೇನಾಗಿದೆ ಅಂದ್ರೆ ಬದಲಾವಣೆಗೆ ನಾವು ಹೊಂದ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಪರೀಕ್ಷೆಯನ್ನ 6 ದಿವಸ ನಡೆಸಬೇಕು ಅಂದ್ರೆ ಅದಕ್ಕೂ ಅಭ್ಯಂತರ ಇದೆ. 3 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಕೂತ್ಕೊಳ್ಬೇಕು ಅಂದ್ರೆ ಅದಕ್ಕೆ ಯೋಚನೆಗಳಿದೆ. ಹಾಗಾಗಿ ಇದೊಂದು ವಯ ಮೀಡಿಯಾ ಅಂತ ಹೆಸರು ಇದಕ್ಕೆ. ಈಗ ಆನ್ಲೈನ್ ಟೀಚಿಂಗ್ ಶಾಲೆಗಳಲ್ಲಿ ನಡೀತಿದೆ. ಅದು ಪರ್ಮನೆಂಟ್ ಆಗಿ ನಡೆಯುತ್ತಾ ಅಂದ್ರೆ ಈ ತರಹದ ಒಂದು ವಿಷಮ ಪರಿಸ್ಥಿತಿ ಪ್ರಪಂಚದಲ್ಲಿ ಯಾವಾಗ ಬರುತ್ತೆ ಅವಾಗ ನಾವು ಅನಿವಾರ್ಯವಾಗಿ ವಿದ್ಯಾಗಮ ಇರಬಹುದು, ಸಂವೇದ ಕಾರ್ಯಕ್ರಮ ಇರಬಹುದು, ಇವುಗಳನ್ನ ನಡೆಸಲೇಬೇಕಾಗತ್ತೆ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಹೇಳಿಕೆ ಹೇಳ್ತಾರೆ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಈಗ ನಾವು ಇದನ್ನು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮಕ್ಕಳು ಏನ್ ಮಾಡುದು ಅವಾಗ? ಮೊಬೈಲ್ ನ ಸಮಸ್ಯೆ ಇದೆ, ಲ್ಯಾಪ್ಟಾಪ್ ನ ಸಮಸ್ಯೆ ಇದೆ, ಇಂಟರ್ನೆಟ್ ನ ಸಮಸ್ಯೆ ಇದೆ, ಎಲ್ಲಾ ಸಮಸ್ಯೆಗಳು ಇದೆ. ಸಮಸ್ಯೆಗಳ ನಡುವೆ ನಾವು ಎದ್ದು ಬರಬೇಕು, ಈಸಬೇಕು, ಎದ್ದು ಜಯಿಸಬೇಕು ಅನ್ನೋ ಪದ ಹೇಳ್ತಾರೆ. ಓಕೆ ಸರ್, ಮಾತಾಡೋಣ ಇದ್ರ ಬಗ್ಗೆ. ಈಗ ಒಬ್ರು ಕಾಲರ್ ಇದಾರೆ, ಅವ್ರನ್ನ ಮಾತಾಡಿಸ್ತೀರಿ. ಚಲಪತಿ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಚಲಪತಿ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ? ಮೇಡಮ್ ನಮಸ್ಕಾರ. ಹೇಳಿ. ನಾವು ಕಠಿಣ ಮನೆ ಚಿಕ್ಕಮಗಳೂರು ತಾಲೂಕಿನ ಮಾತಾಡ್ತಿರೋದು. ಇವರು ಸಾಹೇಬ್ರು ಹೇಳಿದ್ರು ಇವಾಗ ಬಹಳ ಚೆನ್ನಾಗಿ, 100ಕ್ಕೆ ಇಲ್ಲಿ ಹೆಂಗೆ ಮಕ್ಕಳು ಪಾಸ್ ಆಗ್ಬೇಕು ಅಂತಿರುತ್ತೆ ಅಂತಂದ್ರೆ ಏನು ಓದಿಲ್ದಿರೋನು ಪಾಸ್ ಆಗ್ತಾನೆ, ಚೆನ್ನಾಗಿ ಓದಿರೋನು ಪಾಸ್ ಆಗ್ತಾನೆ ಅಂತ ಒಂದು ಮಾತು ಹೇಳಿದ್ರು. ನಮ್ದು ಕ್ವಶನ್ ಏನಂತಂದ್ರೆ, ಸರ್ ಈಗ ಒಂದು ಯಾವ್ದೋ ಒಂದು ಪ್ರತಿಷ್ಠಿತ ಸ್ಕೂಲಲ್ಲಿ ಆಯ್ತಾ, ಒಳ್ಳೆ ಸ್ಕೂಲಲ್ಲಿ ನಮಗೆಲ್ಲ ಗೊತ್ತಿರುತ್ತೆ ಸ್ಟಾಫಿಂಗ್ ಹೆಂಗಿರುತ್ತೆ ಅಂತ ಹೇಳ್ಕೊಂಡು ನನ್ನ ಮಗುನ ನಾನು ಅದಕ್ಕೆ ಕಳ್ಸಕ್ ಬಯಸ್ತೀನಿ. 60 ಸೀಟ್ ಇರುವಂತ ಒಂದು ಶಾಲೆ, ಅದ್ರಲ್ಲಿ ಏನು ಓದಿಲ್ದಿರೋ ಒಬ್ಬ ಹುಡುಗ ಬಂದಿರ್ತಾನೆ, ಅವನು ಬಂಡವಾಳ ಹಾಕಕ್ ರೆಡಿ ಇರ್ತಾನೆ. 10 ಲಕ್ಷನೋ ಏನ್ ಸೀಟ್ ಇರುತ್ತೋ ಅದಕ್ಕೆ ರೆಡಿ ಇರ್ತಾನೆ. ನಾವು ಬಡವರು, ನನ್ನ ಮಗ ಪರ್ಸೆಂಟೇಜ್ ತಗೊಂಡಿರ್ತಾನೆ, ಅವ್ನು ಹೆಂಗ್ ಮಾಡ್ಬೇಕು? ಓಕೆ, ಕಾಲೇಜಿಗೆ ಸೇರಿಸುವಾಗ ಈ ರೀತಿ ಪರ್ಸೆಂಟೇಜ್ ಹೌದು ಕಾಂಪಿಟೇಷನ್ ಬಂದೇ ಬರುತ್ತಲ್ಲ ಮೇಡಮ್ ಅವರೇ, ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಹೌದು. ಈಗ ಇವ್ರು ಈ ರೀತಿ ಶಿಕ್ಷಣ ನೀತಿ ತಗೊಬಂದ್ರೆ ಯಾವ ತರ ಇದು? ಈಗ ಓದಿರೋನಿಗೂ ಒಂದ್ ನ್ಯಾಯ, ಓದಿಲ್ದಿರೋನಿಗೂ ಒಂದ್ ನ್ಯಾಯ ಅಂತಂದ್ರೆ ಅಲ್ವಾ? ಈಗ ಅವನಿಗೆ ಬಂಡವಾಳ ಹಾಕಕ್ ರೆಡಿ ಇರ್ತಾನೆ. 2 ಲಕ್ಷನೋ ಕಾಲೇಜ್ ಲೋಕೇಶ್ ತಾಳಿಕಟ್ಟೆ ಅವ್ರು ಮಾತಾಡ್ತಾರೆ ಸರ್, ಅವ್ರ ಜೊತೆ ಮಾತಾಡಿ. ಈಗ ನಾನ್ ಮಾತಾಡ್ಬೋದಾ? ಹಾ ಸರ್ ಮಾತಾಡಿ.
ಈಗ ಈ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಇದು ಗ್ರೇಡ್ ಸಿಸ್ಟಮ್ ಅಲ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಗ್ರೇಡ್ ಸಿಸ್ಟಮ್ ಅಲ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಈಗ ಮೌಲ್ಯಾಂಕನ ಅಂತ ವರ್ಷೆಲ್ಲ ನಾವು ಇದು ಟೆಸ್ಟ್ಗಳನ್ನ ಮಾಡ್ಕೊಂಡಿರ್ತೀವಿ. 4 FA ಟೆಸ್ಟ್ಗಳನ್ನ, 1 SA ಟೆಸ್ಟ್ ಅನ್ನ ಮಾಡಿರ್ತೀವಿ. ಸೊ ಅವುಗಳ ಆಧಾರದ ಮೇಲೆ ಈಗ ನಡೆಯುವಂತಹ ಪರೀಕ್ಷೆನೂ ಕೂಡ ಆಧರಿಸಿ ಗ್ರೇಡ್ ಸಿಸ್ಟಮ್ ಅಲ್ಲಿ ಅನೌನ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಓದಿರುವಂತಹ ಮಕ್ಕಳುಗಳಿಗೆ ಯಾವುದೇ ಕಾರಣದಿಂದ ಅನ್ಯಾಯ ಆಗಲ್ಲ, ಹೆಚ್ಚು ಮಾರ್ಕ್ಸ್ ಅನ್ನ ತೆಗಿತಾರೆ. ಅಂದ್ರೆ ಹೆಚ್ಚು ಗ್ರೇಡ್ ಅನ್ನ, ಅಂದ್ರೆ A1 ಅಥವಾ A+ ಆ ತರ ಒಂದು ಗ್ರೇಡ್ ಅನ್ನ ತೆಗಿತಾರೆ. ಸೊ PUC ಹೋಗುವಾಗ ಯಾವುದೇ PU ಕಾಲೇಜು, ನೀವು ತುಂಬಾ ಪ್ರತಿಷ್ಠಿತ ಕಾಲೇಜಸ್ ಅಲ್ಲಿ ಹೋಗ್ತೀರಿ ಅಂತಂದಾಗ ಲಾಸ್ಟ್ ಅಲ್ಲಿರೋರು ಪಾಸ್ ಆಗೋರು ಗ್ರೇಡ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ವರ್ಷದ ಮೌಲ್ಯಾಂಕನ ಕೂಡ ಅದು ಕನ್ಸಿಡರ್ ಮಾಡೋದ್ರಿಂದ ಅವ್ರ ಗ್ರೇಡ್ ಕಡಿಮೆ ಇರುತ್ತೆ. PU ಕಾಲೇಜಲ್ಲಿ ಖಂಡಿತ ಅವ್ರ ಮಟ್ಟಕ್ಕೆ ಅವರು ಚಾಲೆಂಜಸ್ ಅನ್ನ ಮಾಡೋದೇ ಸಾಧ್ಯತೆಗಳು ತುಂಬಾ ಕಡಿಮೆ ಇರ್ತವೆ. ಸೊ ಹಾಗಾಗಿ ಈಗಾಗಲೇ ಆಲ್ರೆಡಿ PU ಕಾಲೇಜ್ನವರು ಕೂಡ ಸಾಕಷ್ಟು ಜನ ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನ ಮಾಡಿ ತಗೊಳ್ತೀವಿ ಅನ್ನೋ ನಿರ್ಣಯವನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಈ ಹಂತದಲ್ಲಿ ಬಹುಶಃ ಚೆನ್ನಾಗಿ ಓದಿರುವಂತಹ ಮಕ್ಕಳುಗಳಿಗೆ ಅನ್ಯಾಯ ಆಗದೆ ಆ ಕಾಲೇಜುಗಳಲ್ಲಿ ಅವರು ಸೀಟುಗಳನ್ನ ಪಡಿಬಹುದು. ಬಟ್ ಇಲ್ಲಿ ಒಂದು ವಿಷಯನ ನಾವು ಸಾಕಷ್ಟು ಸಾರಿ ನಾವು ಪಬ್ಲಿಕ್ ಗಮನಕ್ಕೆ ತಂದ್ವಿ. ಏನಂತ ಅಂದ್ರೆ, ಮಕ್ಕಳನ್ನ ನೀವು ಪರೀಕ್ಷೆಗೆ ನಿಲ್ಲಿಸಿದ್ರಿ ಅಂದ್ಕೊಳ್ಳೋಣ, SSLC ಮಕ್ಕಳದ ರಿಸಲ್ಟ್ ಅನ್ನೇ ಕೊಡದೆ PU ಕಾಲೇಜಲ್ಲಿ ಬಹುಶಃ ಸರ್ಕಾರ ಗಮನನೂ ನಾವು ಸೆಳೆದ್ವಿ. ನಾವು ಮೀಟಿಂಗ್ಗಳನ್ನು ಮಾಡುವಾಗ ಸರ್ಕಾರ ಗಮನನೂ ಕೂಡ ಸೆಳೆದ್ವಿ. ಬಹುತೇಕ PU ಕಾಲೇಜಸ್ಗಳಲ್ಲಿ CBSE ಇಂದ ಮತ್ತೆ ICSE ಇಂದ ಬಂದ ಮಕ್ಕಳುಗಳಿಗೆ ಆಲ್ರೆಡಿ ಪ್ರವೇಶ ಕೊಟ್ಬಿಟ್ಟು ಈಗ ಆಲ್ರೆಡಿ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದ ಮಕ್ಕಳುಗಳಿಗೆ ಖಂಡಿತ ಅನ್ಯಾಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಆಗ ಏನ್ ಮಾಡ್ತು ಸರ್ಕಾರ, ಒಂದು ಆದೇಶ ಮಾಡ್ತು. ಸೊ ನಮ್ದು ಎಕ್ಸಾಮ್ ನಡೆಸಿ ರಿಸಲ್ಟ್ ಆದ ತಕ್ಷಣ ಆಗುವವರೆಗೂ ನೀವು ಯಾವುದೇ ಕಾರಣದಿಂದ ಅಡ್ಮಿಷನ್ಸ್ ಅನ್ನ ತಗೋಬಾರ್ದು, ಪಾಠಗಳನ್ನ ಮಾಡಬಾರ್ದು ಅಂತ. ಆದ್ರೆ ಈ ಆದೇಶಕ್ಕೆ ಖಂಡಿತ ಯಾವುದೇ ಕಾಲೇಜಸ್ಗಳು ಕೂಡ ಗಮನವನ್ನ ಹರಿಸಿಲ್ಲ, ಗಮನ ಕೊಟ್ಟು ಇಲ್ಲ, ನಡೀತಾ ಇದಾವೆ ಕ್ಲಾಸಸ್. ಸೊ ಇದೆಲ್ಲೋ ಒಂದ್ ಕಡೆ ನಮ್ಮ ಶಿಕ್ಷಣ ಸಚಿವರು ನಿರ್ಧಾರ ತಗೊಳ್ಳುವಾಗ ನಾವು ಸಾಕಷ್ಟು ಸಾರಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸುಮಾರು 1 ಕೋಟಿಗಿಂತ ಹೆಚ್ಚು ಮಕ್ಕಳು ಓದ್ತಾ ಇರೋ ಒಂದು ಶಿಕ್ಷಣ ಸಂಸ್ಥೆ, ಅಂದ್ರೆ ಶಿಕ್ಷಣ ಒಂದು ಇಲಾಖೆನ ನೀವು ನಡೆಸ್ತಾ ಇದ್ದೀರಾ. ಅಲ್ಲೊಂದಿಷ್ಟು R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ ಒಂದು ತಜ್ಞರ ಸಮಿತಿನ ಒಂದು ಪರ್ಮನೆಂಟ್ ಆಗಿ ಒಂದು ಅಪಾಯಿಂಟ್ ಮಾಡ್ಕೊಳ್ಳಿ. ಬುದ್ಧಿವಂತರಿದ್ದಾರೆ, ನಮ್ಮ ಗಣೇಶ್ ಭಟ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರು ಎಷ್ಟೊಂದು ಒಳ್ಳೆ ವಿಷಯಗಳನ್ನ ಹೇಳ್ತಾರೆ. ಅವ್ರನ್ನೆಲ್ಲ ಜನ ಸೇರಿಸ್ಕೊಂಡು ಒಂದು ತಜ್ಞರ ಸಮಿತಿ ಅಂತ ಒಂದು 10-15 ಜನ 20 ಜನ ಹಾಕೊಂಡು ನೀವಲ್ಲಿ ಅವರಿಂದ ಕೆಲವು ಮಾಹಿತಿಗಳನ್ನ ತಗೊಂಡು ನೀವು ನಿರ್ಧಾರಗಳನ್ನ ಪ್ರಕಟಿಸಿದ್ರೆ ಬಹುಶಃ ಯಾರಿಗೂ ಸಹಿತ ತೊಂದರೆ ಆಗಲ್ಲ, ಈ ರೀತಿ ಆತಂಕಗಳು ಆಗೋದಿಲ್ಲ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಸೊ ಇದು ಬಹುಶಃ ಅವ್ರಿಗೆ ಸಮಾಧಾನ ತರಬಹುದು ಅಂತ. ಓಕೆ ಲೋಕೇಶ್ ತಾಳಿಕಟ್ಟೆ ಅವರೇ, ಹಾಗೆ ಗಣೇಶ್ ಭಟ್ ಸರ್, ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ.